Hi, hello students. I am here from Crystal Institute of Competitive Studies. ನಾವು ನಮ್ಗೆ ಈಗಾಗಲೇ ಆಲ್ರೆಡಿ ಗೊತ್ತೈತಿ RRB ಗ್ರೂಪ್ ಡಿ ನೋಟಿಫಿಕೇಶನ್ ಔಟ್ ಆಗೈತಿ. ನಾನ್ ನಿಮಗ ಇನ್ ಡೀಟೇಲ್ ಆಗಿ ಏನ್ ಹೇಳ್ತೀನಿ ಅಂದ್ರ RRB ಗ್ರೂಪ್ ಡಿ ನೋಟಿಫಿಕೇಶನ್ ಬಗ್ಗೆ ಎಕ್ಸ್ಪ್ಲೇಷನ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನಿಮ್ಗೆ ಏನ್ ಗೊತ್ತಿರ್ಬೇಕಂದ್ರ RRB ಗ್ರೂಪ್ ಡಿ ಏನೈತಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿದೆ. ಮತ್ತ ಇದ್ರಾಗ ಏನಿರ್ತೈತಿ ಅಂದ್ರ ಫಿಸಿಕಲ್ ವರ್ಕ್ ಇರ್ತೈತಿ, ಟೆಕ್ನಿಕಲ್ ಮತ್ತು ನಾನ್ ಟೆಕ್ನಿಕಲ್ ವರ್ಕ್ ಇರ್ತೈತಿ. ಟೆಕ್ನಿಕಲ್ ಮೀನ್ಸ್ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ಈ ತರದಿಂದ ಇರ್ತೈತಿ ವರ್ಕ್ ಇರ್ತೈತಿ. ಇದರಲ್ಲಿ RRB ಅಲ್ಲಿ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ, ಗ್ರೂಪ್ ಡಿ ಅಂತೇಳಿ ಡಿವೈಡ್ ಮಾಡಿದ್ದಾರೆ. ಗ್ರೂಪ್ ಎ ಏನಿರ್ತೈತಿ ಲೆವೆಲ್ ಆಫ್ ಜಾಬ್ ಏನಿರ್ತೈತಿ ಹೈ ಲೆವೆಲ್ ಜಾಬ್ ಇರ್ತೈತಿ ಕಂಪೇರ್ ಟು ಗ್ರೂಪ್ ಬಿ. ಹಂಗ ಏನು ಗ್ರೂಪ್ ಬಿ ಏನೈತಿ ಹೈ ಲೆವೆಲ್ ಜಾಬ್ ಕಂಪೇರ್ ಟು ಗ್ರೂಪ್ ಸಿ ಈ ತರ ಇರ್ತೈತಿ. ಬಟ್ ಗ್ರೂಪ್ ಡಿ ಅನ್ನೋದೇನು ಸಾಮಾನ್ಯ ಜಾಬ್ ಅಲ್ಲ. ಇದು ಕೂಡ ಏನಿರ್ತೈತಿ ಸ್ಯಾಲ್ರಿ ವೈಸ್ ಕೂಡ ಚಲೋ ಐತಿ. ಆಕ್ಚುಲಿ ನಿಮ್ಗೆ ಸ್ಟಾರ್ಟಿಂಗ್ ಏನಿರ್ತೈತಿ 18,000 ಇರ್ತೈತಿ. ನಿಮ್ದು HR DL ಪರ್ ಮಂತ್ 36,000 ವರೆಗೂ ಬರ್ತೈತಿ. ಅದೇ ರೀತಿ ಏನಾಗೈತಿ ಅಂದ್ರ 2016 CPC ಪ್ರಕಾರ ಏನೈತಿ ನಮ್ದ ಎಷ್ಟೈತಿ 18,000 ಐತಿ. ಇದು 2026 ಏನಾಗೈತಿ ಅಂದ್ರ ನಮ್ದ ಇದ್ರ 2 ಪಾರ್ಟ್ ಆಗತ್ತೆ. ಅಂದ್ರೆ 18 ಇದ್ದ 36. ಅವಾಗ ನಿಮ್ ಸ್ಯಾಲ್ರಿ ನಿಮ್ ಕೈಗೆಲ್ಲ DL ಇದೇನೈತಿ HR ಎಲ್ಲಾ ಹಿಡಿದು ಎಷ್ಟು ಬರ್ತೈತಿ ಅಂದ್ರ 50,000 ವರೆಗೂ ಬರ್ತೈತಿ. ಮತ್ ಇನ್ನೊಂದು ಏನ್ ನಿಮ್ಗೆ ಉಪಯೋಗ ಐತಿ ಅಂದ್ರ ನೀವೇನಾದ್ರೂ ವೃತ್ತಿ ಒಳಗ್ ಮಾಡ್ತಿದ್ರಿ ಅಂದ್ರ 3 years ಆದ್ಮೇಲತ್ತ ನಿಮಗ ಪ್ರಮೋಷನ್ ಕೂಡ ಆಗ್ತೈತಿ. ನಿಮ್ಗೇನೈತಿ ರೈಲ್ವೆ ಬೋರ್ಡ್ ದಿಂದ ಏನ್ ಮಾಡ್ತಾರೋ ಎಕ್ಸಾಮ್ ಗಳನ್ನ ಕಂಡಕ್ಟ್ ಮಾಡ್ತಾರೋ. ಆ ಎಕ್ಸಾಮ್ ದಾಗ ನೀವು ಪಾಸ್ ಆಗಿರ್ತಿಕ್ಕೋ ನಿಮ್ದ ಗ್ರೂಪ್ ಸಿ ಗೆ ಪ್ರಮೋಷನ್ ಆಗ್ತೈತಿ. ನೋಡ್ರಿ ಇದೆ ಇನ್ ಡೀಟೇಲ್ ಆಗಿ ಏನ್ ಮಾಡೋನು RRB ಗ್ರೂಪ್ ಡಿ ನೋಟಿಫಿಕೇಶನ್ ಬಗ್ಗೆ ಹೇಳ್ತೇವೆ. ನೋಡ್ರಿ ಟೋಟಲ್ ವೇಕೆನ್ಸೀಸ್ ಎಷ್ಟ ಅದಾವ ಅಂದ್ರ ಅಪ್ರಾಕ್ಸಿಮೇಟ್ಲಿ 32,000 ಅದಾವು. ಈ 32,000 ಏನಾಗೈತಿ ಅಂದ್ರ 16 ಝೋನ್ ವೈಸ್ ಡಿವೈಡ್ ಮಾಡಿದ್ದಾರೆ. ಆ 16 ಝೋನ್ ಗಳಲ್ಲಿ ಎಷ್ಟೆಷ್ಟು ಅದಾವ ನೋಡೋಣ ಬನ್ನಿ. ನೋಡ್ರಿ ಇದು ಏನೈತಿ ಆ 32,000 ವೇಕೆನ್ಸಿಗಳನ್ನ ಝೋನ್ ವೈಸ್ ಡಿವೈಡ್ ಮಾಡ್ಯಾರ. ನೋಡ್ರಿ ನಮ್ ಹುಬ್ಳಿ ಝೋನಿಗೆ ಎಷ್ಟ ಅದಾವ ಅಂದ್ರ ಟೋಟಲ್ 503 ಪೋಸ್ಟ್ ಅದಾವ. ಇದ್ರಾಗ ಏನಂದ್ರ ಅಪ್ರೆಂಟಿಸ್ಶಿಪ್ ದಾರ್ಗೆ ಸಪರೇಟ್ ಪೋಸ್ಟ್ ಗಳನ್ನ ಕರಿತಾನು. ಅಪ್ರೆಂಟಿಸ್ಶಿಪ್ ದಾರ್ಗೆ ಸಪರೇಟ್ ಪೋಸ್ಟ್ ಇರ್ತಾವು. ನೆಕ್ಸ್ಟ್ ನೋಡ್ರಿ ಇದನ್ನ ಏನ್ ಮಾಡ್ಕೋರಿ ಒಂದ್ ಸ್ಕ್ರೀನ್ ಶಾಟ್ ತಗೋರಿ. ಯಾರ್ ನಿಮ್ಗ ಎಲ್ಲೆಲ್ಲಿ ಎಷ್ಟೆಷ್ಟು ಪೋಸ್ಟ್ ಅದಾವು ನಾವ್ ಎಲ್ಲಿ ಪ್ರಿಫರೆನ್ಸ್ ಕೊಡ್ಬೋದು. ಆದಷ್ಟು ಏನ್ ಮಾಡ್ರಿ ಅಂದ್ರ ನಿಮಗ ಇಲ್ಲಪ್ಪ ನಮ್ ಹುಬ್ಳಿ ಝೋನ್ ಕಡಿಮೆ ಅದಾವು ಬ್ಯಾರೆ ಝೋನಿಗೆ ಹಾಕ್ತೀನಿ ಅಂದ್ರ ನಿಮ್ಗ ಎಲ್ಲಿ ಫುಡ್ ಕಂಫರ್ಟೇಬಲ್ ಆಕತಿ ನಿಮ್ಗೆ ನಿಯರೆಸ್ಟ್ ಪ್ಲೇಸ್ ಯಾವ್ದು ಆಕತಿ ಅಲ್ಲಿ ಏನ್ ಮಾಡ್ರಿ ಆದಷ್ಟು ನಿಮ್ಗೇನು ಪ್ರಿಯಾರಿಟಿ ಕೊಡ್ರಿ. ನೋಡ್ರಿ ನೆಕ್ಸ್ಟ್ ಏನ್ ನೋಡೋಣ ಅಂದ್ರ ಎಜುಕೇಶನ್ ಕ್ವಾಲಿಫಿಕೇಶನ್. ಇದಕ್ಕೆ ಏನಂತಂದ್ರ ಬಹಳ ಸಿಂಪಲ್. ನಿಮ್ದು SSLC ಆಗಿತ್ತಂದ್ರ ನೀವು ಈ ಎಕ್ಸಾಮ್ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ನೋಡ್ರಿ ಇವಾಗ ಇನ್ನೊಂದ್ ಏನ್ ನೋಡ್ಕೊಂಡು ಅಂದ್ರ ಏಜ್ ಲಿಮಿಟ್ ಬಗ್ಗೆ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತಾರೆ. ಏಜ್ ಲಿಮಿಟ್ ಅಲ್ಲಿ ನಾರ್ಮಲ್ ಆಗಿ ಏನಿರ್ತೈತಿ ಅಂದ್ರ 18 to 33 ಇಯರ್ಸ್ ಇರ್ತಿತ್ತು. ಮಿನಿಮಮ್ ಏಜ್ 18 ಇರ್ಬೇಕು, ಮ್ಯಾಕ್ಸಿಮಮ್ 33 ಇರ್ಬೇಕು. ಬಟ್ ಈಗ ಏನಾಗಿದೆ ಅಂದ್ರ ಈ ವರ್ಷ ಅದು 18 to 36 ಮಾಡ್ಯಾರು. 3 ಇಯರ್ಸ್ ಅಂದ್ರೆ ಜನರಲ್ ದಾರ್ಗೆ ಇದೆ. ಮೊದಲೆಲ್ಲ 18 to 33 ಜನರಲ್ ದಾರ್ಗೆ ಇತ್ತು. ಬಟ್ ಈಗ ಏನಾಗಿದೆ ಅಂದ್ರ COVID-19 ಪೆಂಡಮಿಕ್ ಸಲುವಾಗಿ 3 ಇಯರ್ಸ್ ಜನರಲ್ ದಾರ್ಗೆ ರಿಲ್ಯಾಕ್ಸೇಷನ್ ಐತಿ. ಈ ವರ್ಷ ಸ್ಪೆಷಲಿ ಅವ್ರು ಏನಾಗೈತಿ 36 ಇಯರ್ಸ್ ವರೆಗೂ ಹಾಕ್ಬೋದು. 36 ವರ್ಷ ಯಾರ್ಯಾರು ಇರ್ತಾರಲ್ಲ ಅವ್ರೆಲ್ಲ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ನೋಡ್ರಿ ಅದೇ ರೀತಿ OBC ಏನೈತಿ ಅದನ್ನು ನೋಡೋಣ. OBC ದವ್ರಿಗೆ 3 ಇಯರ್ಸ್ ಬಂದ್ ಅವ್ರಿಗೆ ರಿಲ್ಯಾಕ್ಸೇಷನ್ ಅಂದ್ರ ನಮ್ಗೆ ಜನರಲ್ ದಾರ್ಗೆ 36 ಇತ್ತಲ್ಲ ಪ್ಲಸ್ 3 ಅಂದ್ರೆ ಅವ್ರಿಗೆ 39 ಇಯರ್ಸ್ ವರೆಗೂ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ SC ST ಅವ್ರಿಗೆ 5 ಇಯರ್ಸ್ ರಿಲ್ಯಾಕ್ಸೇಷನ್ ಇರೋದು ಅಂದ್ರ 41 ಇಯರ್ಸ್ ವರೆಗೂ ಇದ್ದವರೆಲ್ಲ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ನೋಡ್ರಿ ಈಗ ಎಕ್ಸ್ ಸರ್ವಿಸ್ ಮ್ಯಾನ್ ಗಳಿಗೆ ಅವ್ರ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆನು ಹೇಳ್ತಾರೆ. ನೋಡ್ರಿ ಅವರು ಅನ್ರಿಸರ್ವ್ಡ್ ಅಂಡ್ ಎಕನಾಮಿಕಲ್ ವೀಕರ್ ಸೆಕ್ಷನ್ ಇದ್ರಂದ್ರ 3 ಇಯರ್ಸ್ ಅವ್ರ ರಿಲ್ಯಾಕ್ಸೇಷನ್ ಇರ್ತೈತಿ. ಅದೇ ರೀತಿ OBC ಇದ್ರಂದ್ರ 6 ಇಯರ್ಸ್ ರಿಲ್ಯಾಕ್ಸೇಷನ್ ಇರ್ತೈತಿ. ನೋಡ್ರಿ ಇದ ಎಕ್ಸ್ ಸರ್ವಿಸ್ ಮ್ಯಾನ್ ಒಳಗ SC ST ಇದ್ರಂದ್ರ 8 ಇಯರ್ಸ್ ಅವ್ರ ರಿಲ್ಯಾಕ್ಸೇಷನ್ ಇರ್ತೈತಿ.
ಮತ್ತ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್ ಇತ್ತಂದ್ರ ಯುವ ಅನ್ರಿಸರ್ವ್ಡ್ ಮತ್ತು ಎಕನಾಮಿಕಲ್ ವೀಕರ್ ಸೆಕ್ಷನ್ ದಾರಿಗೆ 10 ಇಯರ್ಸ್ ಇರ್ತೈತಿ, ಒಬಿಸಿ ದವ್ರಿಗೆ 13 ಇಯರ್ಸ್ ರಿಲ್ಯಾಕ್ಸೇಷನ್ ಇರ್ತೈತಿ, SC ST ದವ್ರಿಗೆ 15 ಇಯರ್ಸ್ ರಿಲ್ಯಾಕ್ಸೇಷನ್ ಇರ್ತೈತಿ. ನೋಡ್ರಿ ನೆಕ್ಸ್ಟ್ ಸ್ಲೈಡ್ ಒಳಗ ನಿಮಗ ಅಪ್ರೆಂಟಿಸ್ಶಿಪ್ ಏಜ್ ಲಿಮಿಟ್ ಬಗ್ಗೆ ಹೇಳ್ತ ನೋಡ್ರಿ. ಯಾರ್ಯಾರು ಅಪ್ರೆಂಟಿಸ್ ಮುಗಿಸಿರ್ತಾರೋ ಅವ್ರಿಗೆ ಅಷ್ಟ ಇದು, ಉಳಿದವರು ಇದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ್ರಿ. ನೋಡ್ರಿ ಅಪ್ರೆಂಟಿಸ್ ಇದ್ದಾರು ಅವ್ರದ್ದು ಏನೈತಿ ರಿಲ್ಯಾಕ್ಸೇಷನ್ ಬಗ್ಗೆ ಹೇಳ್ತಾವ. ಅನ್ರಿಸರ್ವ್ಡ್ ಮತ್ತು ಎಕನಾಮಿಕಲ್ ವೀಕರ್ ಸೆಕ್ಷನ್ ಯಾರಲ್ಲ ಅಪ್ರೆಂಟಿಸ್ಶಿಪ್ ಅವ್ರು 3 ಇಯರ್ಸ್ ಏನೈತಿ ಏಜ್ ರಿಲ್ಯಾಕ್ಸೇಷನ್ ಐತಿ. ಅದೇ ರೀತಿಯಾಗಿ ಒಬಿಸಿ ಮತ್ತು ಒಬಿಸಿ ದವ್ರು ಯಾರ್ಯಾರು ಇರ್ತಾರಲ್ಲ ಅವ್ರಿಗೆ 6 ಇಯರ್ಸ್ ವರೆಗೂ ಏನೈತಿ ರಿಲ್ಯಾಕ್ಸೇಷನ್ ಐತಿ. SC ST ದವ್ರಿಗೆ 8 ಇಯರ್ಸ್ ಏನೈತಿ ರಿಲ್ಯಾಕ್ಸೇಷನ್ ಐತಿ. ನೋಡ್ರಿ ನೆಕ್ಸ್ಟ್ ಸ್ಲೈಡ್ ಒಳಗೆ ನೋಡ್ಕೊಂಡು ಅಂದ್ರೆ ನಾವು ಡೇಟ್ಸ್ ಬಗ್ಗೆ ನೋಡ್ಕೊತೀವಿ. ನೀವು ಅಪ್ಲಿಕೇಶನ್ ಈಗಾಗಲೇ ವಿಂಡೋ ಓಪನ್ ಐತಿ. ನೋಡ್ರಿ ಇಲ್ಲೇ 23/1/2025 ನಿಮ್ದು ಅಪ್ಲಿಕೇಶನ್ ಹಾಕಕ ಸ್ಟಾರ್ಟ್ ಆಗೈತಿ. ಎಲ್ಲಾರು ಹೋಗಿ ಹಾಕ್ರಿ. ಅದೇ ರೀತಿಯಾಗಿ ಯಾವಾಗ ಕ್ಲೋಸ್ ಆಗತ್ತೆ ಅಂದ್ರೆ ಇದು 22/2/2025 ತಾರೀಕು 2025 ಬಂದ್ ಆಗತ್ತೆ. ನಿಮ್ದು ಏನಾಗತ್ತೆ ಕ್ಲೋಸ್ ಆಗತ್ತೆ ಇದು ಅಪ್ಲಿಕೇಶನ್ ಹಾಕೋದು. ಆದ್ರಿಂದ ಏನ್ ಮಾಡ್ಕೋಬೇಕಂದ್ರೆ ನೀವು ಈಗಾಗಲೇ ಹೋಗಿ ಅಪ್ಲಿಕೇಶನ್ ಹಾಕ್ರಿ. ಲೇಟ್ ಮಾಡ್ಬೇಡ್ರಿ. ಅದಕ್ಕೆ ಲಾಸ್ಟ್ 2 days ಇದ್ದಾಗ ಸರ್ವರ್ ಡೌನ್ ಆಯ್ತು ತೋಳಾಲಿಲ್ಲ ಅಂದ್ರ ನಾವ್ ಈಗಾಗಲೇ ನೀವು ಮೊದ್ಲ ನೋಡಿಟ್ಕೋಬೇಕು. ಯಾವ ಪ್ಲೇಸಿಗೆ ಹಾಕ್ಬೇಕು, ಯಾವ ಝೋನಿಗೆ ಹಾಕ್ಬೇಕು, ನೆಕ್ಸ್ಟ್ ಯಾವ ಪೋಸ್ಟ್ ಪ್ರಿಫರೆನ್ಸ್ ಹೆಂಗ್ ಕೊಡಬೇಕು ಅವುಗಳ ಬಗ್ಗೆ ನೋಡಿ ಇನ್ ಡೀಟೇಲ್ ಆಗಿ ಮತ್ತೆ ಅಪ್ಲಿಕೇಶನ್ ಹಾಕೋತ್ತೆ ಎಲ್ಲ ನೀವೇ ಮುಂದ್ ಕೂತ್ ಹಾಕ್ರಿ. ನೋಡ್ರಿ ಮತ್ತೇನಾರ ನಾವ್ ಅಪ್ಲಿಕೇಶನ್ ಹಾಕುವತ್ನ್ಯಾಗ ಏನಾರ ತಪ್ಪಾಗಿ ಹಾಕಿದ್ರಿ ಅವಾಗ ನೀವೇನಾದ್ರು ತಿದ್ದುಪಡಿ ಮಾಡಿಫೈ ಮಾಡ್ಬೇಕಾಗಿತ್ತ ತಿಳ್ಕೊರಿ. ಅದಕ್ಕೂ ಒಂದು ಟೈಮ್ ಬಿಟ್ಟಾನ. 25ನೇ ತಾರೀಕಿಂದ 6ನೇ ತಾರೀಕು ನಿಮ್ದು ಇರ್ತೈತಿ ತಿದ್ದುಪಡಿ ಮಾಡ್ಬೋದು. ಒಮ್ಮೆ ಅಪ್ಲಿಕೇಶನ್ ಹಾಕ್ತೀರಿ, ಸಬ್ಮಿಟ್ ಮಾಡ್ತೀರಿ, ಆಮೇಲೆ ಏನೈತಿ ನಿಮ್ದ ತಿದ್ದುಪಡಿ ಮಾಡಾಕ ಒಂದ್ ಡೇಟ್ ಬಿಟ್ಟಾನ. ಆದ್ರ ಒಂದ್ ಏನ್ ಮೆನ್ಷನ್ ಮಾಡ್ಯಾನ ಅಂದ್ರ ಜೋನ್ ಯಾವ್ದು ಕೊಟ್ಟಿರ್ತಿಲ್ಲ ಫಸ್ಟ್ ಅದನ್ನ ಮಾತ್ರ ತಿದ್ದುಪಡಿ ಮಾಡಕ್ ಬರಂಗಿಲ್ಲ. ನೀವು ಒಂದ್ ಜೋನ್ ಕೊಟ್ರಿ ಅಂದ್ರೆ ಮುಗಿದ್ ಹೋಯ್ತು, ಅದ ಕಂಪಲ್ಸರಿ. ಮತ್ತ ನಿಮ್ದು ಏನಾರ ಇಲ್ಲ ಹೆಸರ ಬದಲಾಯಿಸಬಹುದಂದ್ರೆ ಅಂತವನ್ನ ಮಾಡ್ಬೋದು. ಓಕೆ, ಇನ್ನೊಂದು ಹೇಳ್ತೇನೆ ನೋಡ್ರಿ ಇಲ್ಲಿ ನಿಮಗ ಅಪ್ಲಿಕೇಶನ್ ಡೇಟ್ ಇದು ಕ್ಲೋಸ್ ಆದ್ಮೇಲತ್ತು ಆಫ್ಟರ್ ನೆಕ್ಸ್ಟ್ 22ನೇ ತಾರೀಕ ನಿಮ್ದು ಅಪ್ಲಿಕೇಶನ್ ಕ್ಲೋಸ್ ಆಗತ್ತೆ. ಬಟ್ ನಿಮ್ದು ಏನೋ ಪೇಮೆಂಟ್ ಇಲ್ಲ ಆಗಿಲ್ಲ ಅಂದ್ರೂ ಮತ್ತೆ 2 ದಿವಸ ಎಕ್ಸ್ಟೆಂಡ್ ಮಾಡಿ ಅಂದ್ರ 24/2/2025 ಪೇಮೆಂಟ್ ಮಾಡಾಕ ಆಪ್ಷನ್ ಇಟ್ಟಾನು. ಓಕೆ ನೋಡ್ರಿ ಇವಾಗ ಏನ್ ಹೇಳ್ತಾನಂದ್ರ ಎಕ್ಸಾಮಿನೇಷನ್ ಫೀಸ್ ಏನೈತೆ ಅಂದ್ರೆ ಇದ್ರ ನೋಡ್ರಿ ಅನ್ರಿಸರ್ವ್ಡ್ ಅವ್ರಿಗೆ ಅದು ಏನೈತೆ ಅಂದ್ರ ₹500 ಅವ್ರದ್ದು ಏನೈತಿ ಫೀಸ್ ಎಕ್ಸಾಮ್ ಫೀಸ್ ಐತಿ. ಬಟ್ ಇವ್ರ ಏನಾರ ಇದು ಆಕ್ಚುಲಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರ್ತೈತಿ. ಅವ್ರು CBT ಟೆಸ್ಟ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಹೋಗಿ ಬಂದ್ ಅಟೆಂಡ್ ಆದ್ರಂದ್ರ ಅದ್ರಾಗ ಏನಾಗತ್ತಂದ್ರ ₹400 ಇವ್ರಿಗೆ ಏನಾಗತ್ತಿ ರಿಫಂಡ್ ಆಗತ್ತಿ. ಅದೇ ರೀತಿಯಾಗಿ PWD ನೆಕ್ಸ್ಟ್ ಫಿಮೇಲ್ ಟ್ರಾನ್ಸ್ಜೆಂಡರ್ ಎಕ್ಸ್ ಸರ್ವಿಸ್ಮೆನ್ ಕ್ಯಾಂಡಿಡೇಟ್ಸ್ ಮತ್ತೆ SC ST ಮೈನಾರಿಟಿ ಕಮ್ಯುನಿಟಿ ಇವ್ರಿಗೆಲ್ಲ ಏನೈತಿ 250 ಐತಿ. ಇವ್ರು ಏನಾರ ಇದೇನ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಬಂದ್ರಕ್ಕೋ ಇವ್ರದ್ದು ಅಮೌಂಟ್ ಏನ್ 250 ಇರ್ತೈತಿ ಅದು ರಿಫಂಡ್ ಆಗತ್ತಿ. ಓಕೆ ನೆಕ್ಸ್ಟ್ ನೋಡ್ರಿ ಏನ್ ಹೇಳ್ತಂದ್ರ ಸಿಲೆಬಸ್ ಬಗ್ಗೆ ಇದೇನೈತಿ ನಮ್ದ ಇದ್ರ ಏನೇನ್ ಇದು ಸಬ್ಜೆಕ್ಟ್ಸ್ ಏನೇನ್ ಅದಾವು ಈ ಎಕ್ಸಾಮ್ ಯಾವ ತರ ಪ್ಯಾಟರ್ನ್ ಇರ್ತೈತಿ. ಮೊದಲನೇದಾಗಿ ಜನರಲ್ ಸೈನ್ಸ್ ವಿಜ್ಞಾನ, ಮ್ಯಾಥಮೆಟಿಕ್ಸ್ ಇರ್ತೈತಿ, ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅಂದ್ರ ನೆಕ್ಸ್ಟ್ ಜನರಲ್ ಅವೇರ್ನೆಸ್ ಅಂಡ್ ಕರೆಂಟ್ ಅಫೇರ್ಸ್ ಈ ತರ ಇರುತ್ತೆ. ನೆಕ್ಸ್ಟ್ ಜನರಲ್ ಸೈನ್ಸ್ ಒಳಗ 25 ಕ್ವಶನ್ಸ್ ಇರ್ತಾವು, 25 ಮಾರ್ಕ್ಸ್ ಇರ್ತೈತಿ. ಮ್ಯಾಥಮೆಟಿಕ್ಸ್ ಒಳಗ 25 ಕ್ವಶನ್ಸ್ ಇರ್ತಾವು, 25 ಮಾರ್ಕ್ಸ್ ಇರ್ತೈತಿ. ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಒಳಗ 30 ಕ್ವಶನ್ಸ್ ಇರ್ತಾವು, 30 ಮಾರ್ಕ್ಸ್ ಇರ್ತೈತಿ. ಜನರಲ್ ಅವೇರ್ನೆಸ್ ಅಂಡ್ ಕರೆಂಟ್ ಅಫೇರ್ಸ್ ಒಳಗ 20 ಕ್ವಶನ್ಸ್, 20 ಮಾರ್ಕ್ಸ್ ಇರ್ತೈತಿ. ಟೋಟಲ್ ನಂಬರ್ ಆಫ್ ಕ್ವಶನ್ಸ್ 100, ಮಾರ್ಕ್ಸ್ ಆಲ್ಸೋ 100. ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್. ಮತ್ತ ಇದಕ್ಕ ಸೆಕ್ಷನ್ ಟೈಮ್ ಇರಂಗಿಲ್ಲ. ಮತ್ ಇನ್ನೊಂದ್ ಏನಂದ್ರ ನೆಗೆಟಿವ್ ಇರ್ತೈತಿ, 1/3 ನೆಗೆಟಿವ್ ಇರ್ತೈತಿ. ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ನೋಡ್ರಿ ನಾ ಹೇಳಿದೆ ಯಾವ್ಯಾವ ಸಬ್ಜೆಕ್ಟ್ ಅದ್ರಾಗ ಯಾವ್ಯಾವ
ಇದ್ರಲ್ಲಿ ಬರ್ತೈತಿ ನೋಡ್ರಿ, ಪಾಠಗಳು ಯಾವ್ದಾವು, ಸಿಲೆಬಸ್ ಏನೇನೈತಿ ನೋಡ್ಕೋಣ. ನೋಡ್ರಿ ಮ್ಯಾಥಮೆಟಿಕ್ಸ್ ಒಳಗೆ ನಾರ್ಮಲ್ ನಿಮ್ಮ ಜೀವನದಲ್ಲಿ ಏನ್ರಿ ಬಾಡಮಸ್ ಆಗಿರ್ಬೋದು, ನಂಬರ್ ಸಿಸ್ಟಮ್ ಆಗಿರ್ಬೋದು, ಪರ್ಸೆಂಟೇಜ್ ಜಸ್ಟ್ 10th ಲೆವೆಲ್ ವರ್ಗು ಇರ್ತೈತಿ. ಎದಕ್ಕೆ 10th ಮೇಲೆ ಅಪ್ಲೈ ಮಾಡತ್ತೀರಿ, ಬಹಳ ಈಸಿ ಕ್ವಶನ್ ಇರ್ತೈತಿ. ಮ್ಯಾಥ್ಸ್ ಅಂದ್ರೆ ಇಲ್ಲ ಟಫ್ ಇರ್ತೈತಿ, ಆ ತರ ಇರಲ್ಲ. ಆದ್ರಿಂದ ಎಲ್ಲಾರು ಅಪ್ಲೈ ಮಾಡ್ರಿ. ನೋಡ್ರಿ ಇದೇನ್ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್, ಇದು ಏನಿರ್ತೈತಿ 10th ಲೆವೆಲ್ ಇರ್ತೈತಿ, ಈಸಿ ಇರ್ತೈತಿ. ಮತ್ತ ಅವನ ಮೆನ್ಷನ್ ಮಾಡ್ಯಾನು ಜನರಲ್ ಸೈನ್ಸ್ 10th ಸ್ಟ್ಯಾಂಡರ್ಡ್ ಲೆವೆಲ್ ಅಂತ ಅವನ ಮೆನ್ಷನ್ ಮಾಡ್ಯಾನು. ಓಕೆ, ನೆಕ್ಸ್ಟ್ ಜನರಲ್ ಅವೇರ್ನೆಸ್ ಅಂಡ್ ಕರೆಂಟ್ ಅಫೇರ್ಸ್, ಇತ್ತೀಚೆಗೆ ನಡೆದಿರ್ತಕ್ಕಂಥ ಸ್ಪೋರ್ಟ್ಸ್ ನ್ಯೂಸ್ ಆಗಿರ್ಬೋದು, ಅವಾರ್ಡ್ ನ್ಯೂಸ್ ಆಗಿರ್ಬೋದು, ಇನಾಗ್ರೇಷನ್ ಫಂಕ್ಷನ್ ಬಗ್ಗೆ ಆಗಿರ್ಬೋದು, ಇವುಗಳ ಬಗ್ಗೆ ಕೇಳ್ತಾನು. ಸಮಿಟ್ ಗಳ ಬಗ್ಗೆ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಒಳಗಿರ್ತೈತಿ. ನೋಡ್ರಿ ನೆಕ್ಸ್ಟ್ ಏನಂದ್ರ ಇನ್ನೊಂದು ಏನ್ ಮೆನ್ಷನ್ ಮಾಡ್ಯಾನಂದ್ರ ಮಿನಿಮಮ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್, ಪಾಸಿಂಗ್ ಪರ್ಸೆಂಟೇಜ್ ಒಂದು ಮಿನಿಮಮ್ ಬಿಟ್ ಅನ್ನೋದು. ಅದು ಏನಂತ ಹೇಳಿ ನಿಮ್ ಕ್ಲಿಯರ್ ಪಿಕ್ಚರ್ ಹೇಳ್ತೀನಿ ನೋಡ್ರಿ. ಇಲ್ಲಿ ಜನರಲ್ ದವ್ರಿಗೆ ಮತ್ತು ಎಕನಾಮಿಕಲ್ ವೀಕರ್ ಸೆಕ್ಷನ್ ದವ್ರಿಗೆ 40% ಮಾರ್ಕ್ಸ್ ಅನ್ನ ತೆಗಿಬೇಕಂತ ಹೇಳನು. 40% ಮಾರ್ಕ್ಸ್ ಅಂದ್ರೆ ಹೆಂಗ, ಈಗ ನಿಮ್ ಪೇಪರ್ 100 ಮಾರ್ಕ್ಸ್ ಈಗ ಇದೆ, ಅದ್ರಾಗ ನೀವು 40 ಮಾರ್ಕ್ಸ್ ತೆಗೆದ್ರೆ ನೀವು ಎಲಿಜಿಬಲ್ ಆಗ್ತೀರಿ. ಅಂದ್ರೆ ನಿಮ್ಗೆ ಜಾಬ್ ಕೊಡ್ತಾ ಇರತ್ತಲ್ಲ. ಇಲ್ಲ ನೀವು 40 ತೆಗೆದ್ರೆ ನೀವು ಫಿಕ್ಸ್ ಜಾಬ್ ಆಗ್ತಲ್ಲ. ಇದರ ಅರ್ಥ ಏನಂದ್ರ ಇವಾಗ ಒಂದು 5 ಪೋಸ್ಟ್ ಅದಾವತ್ ಹೇಳಿದ್ರಿ, 5 ಪೋಸ್ಟ್ ಒಳಗ ಯಾರ 40 ಮ್ಯಾಲ 5 ಮಂದಿ ಎಕ್ಸಾಮ್ ಬರ್ದಿರತ್ತೆ. 5 ಮಂದಿ ಒಳಗ ನೀವು 20 ಮಂದಿ ಬರ್ದಿರ್ಬೋದು. ಅದ್ರಾಗ ಏನ್ ಮಾಡ್ತಾರೋ ಈ ಪ್ರಶ್ನೆ 40 ಮ್ಯಾಲ ತಗೊಂಡಾರು, ಇನ್ನು ಉದಾಹರಣೆ ಯಾರು ತಗೊಂಡಿಲ್ಲ ಅಂದಾಗ ಉಳಿದಿರ್ತಕ್ಕಂತ 3 ಪೋಸ್ಟ್ ಅನ್ನ ಏನ್ ಮಾಡ್ತಾನಂದ್ರವ ಆ 28 ತಗೊಂಡವ, 29 ತಗೊಂಡವ, 38, 39 ತಗೊಂಡವ ತಗೊಂಗಲ್ಲ. 40 ಮ್ಯಾಲ ಎಷ್ಟು ತಗೊಂಡನು, 20 ತಗೊಂಡವರು ಇಬ್ಬರನ್ನ ಸೆಲೆಕ್ಟ್ ಮಾಡ್ತಾನು. ಉಳಿದಿರ್ತಕ್ಕಂತ 3 ಪೋಸ್ಟ್ ಅನ್ನ ಏನ್ ಮಾಡ್ತಾನು ಮುಂದಿನ ವರ್ಷ ಕರೀತೀವಿ ನಾವು. ನೆಕ್ಸ್ಟ್ ಬರುವಂತ ಏನೈತಿ ನೋಟಿಫಿಕೇಶನ್ ಕರಿತಾನು. ಈಗ ಯಾರು ತುಂಬಂಗಲ್ಲ, ಈ ತರ ಐತಿ. ನೆಕ್ಸ್ಟ್ SC/ST ದವ್ರಿಗೆ 30% ಕೊಟ್ಟಾನ ಅವನ. UR and EWS 40% ಕೊಟ್ಟಿದ್ದಾನೆ. ನೋಡ್ರಿ ನೆಕ್ಸ್ಟ್ ನೋಡ್ರಿ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಬರ್ತೈತಿ. ಒಂದೇದ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತೈತಿ, ಎರಡನೇದ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರ್ತೈತಿ. ಈ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಹೆಂಗ್ ಸೆಲೆಕ್ಟ್ ಮಾಡ್ತಾನಂದ್ರ ಇವ 100 ಪೋಸ್ಟ್ ಇದ್ದು ಅಂದ್ರ 1:3 ಅಂದ್ರ 1 ಪೋಸ್ಟಿಗೆ 3 ಮಂದಿನ ಕರಿತಾನು. 100 ಪೋಸ್ಟ್ ಇದ್ದು ಅಂದ್ರ ಇಲ್ಲಿಗೆ 300 ಮಂದಿ ಬಂದಿರ್ತಾರ ಫಿಸಿಕಲ್ ಕ. ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಇನ್ನೊಂದು ನೋಡ್ರಿ, ಈ ಫಿಸಿಕಲ್ ನಿಮ್ PC ಆರ್ಮಿ ಗತಿ ಇರಂಗಲ್ಲ, ನಾರ್ಮಲ್ ಇರ್ತೈತಿ, ನೀವು ಆರಾಮಾಗಿ ಮಾಡ್ಬೋದು. ನೋಡ್ರಿ ಇಲ್ಲಿ ನೋಡ್ರಿ 35 kg ಅನ್ನ ಎಷ್ಟ 100 ಮೀಟರ್ ಹೋಗ್ಬೇಕು, 2 ನಿಮಿಷ ಟೈಮ್ ಇದೆ. ಆರಾಮ್ ನಡ್ಕೊತ ಹೋದ್ರು ಹೋಗ್ತೀರಿ ನೀವು. ನೆಕ್ಸ್ಟ್ ಅದೇ ರೀತಿ ಇನ್ನೊಂದ್ ಐತಿ 1 ಕಿಲೋಮೀಟರ್ ಅನ್ನ 4 ಮಿನಿಟ್ 15 ಸೆಕೆಂಡ್ ಒಳಗೆ ರೀಚ್ ಆಗ್ಬೇಕು. ಇದೇನು ಮೇಲ್ ಕ್ಯಾಂಡಿಡೇಟ್ಸ್. ಇನ್ನ ಫಿಮೇಲ್ ಕ್ಯಾಂಡಿಡೇಟ್ಸ್ ಮೆನ್ಷನ್ ಮಾಡ್ಯಾನಂದ್ರ 20 kg ವೇಟ್ ಅನ್ನ 100 ಮೀಟರ್ ಅಲ್ಲಿ 2 ಮಿನಿಟ್ಸ್ ಐತಿ. ನೆಕ್ಸ್ಟ್ ಇವ್ರದ್ದು ಏನೈತೆ ಅಂದ್ರ ರನ್ನಿಂಗ್ 1 ಕಿಲೋಮೀಟರ್ ಅನ್ನ 5 ಮಿನಿಟ್ಸ್ 40 ಸೆಕೆಂಡ್ಸ್ ಒಳಗ್ ಹೋಗ್ಬೇಕು. ಫಿಸಿಕಲ್ ಬಗ್ಗೆ ಏನು ಇಲ್ಲ ಇದ್ರದ. ನೀವು ಎಕ್ಸಾಮ್ ಚಲೋ ತರ ಸ್ಕೋರ್ ಮಾಡಿದ್ರಿ ಅಂದ್ರೆ ನಿಮ್ ಜಾಬ್ ಆದಂಗ. ಆದ್ರಿಂದ ನಾನ್ ನಿಮ್ಗೆ ಏನ್ ಹೇಳ್ತೀನೋ, ನೀವು ಎಕ್ಸಾಮ್ ಬಗ್ಗೆ ನೀವು ಕಾನ್ಸಂಟ್ರೇಷನ್ ಮಾಡಿ ಪ್ರಿಪರೇಷನ್ ಮಾಡಿದ್ರಿ ಅಂದ್ರ ನೋಡ್ರಿ, ನಮ್ದ ಕ್ರಿಸ್ಟಲ್ ಇನ್ಸ್ಟಿಟ್ಯೂಟ್ ಆಫ್ ಕಾಂಪಿಟೇಟಿವ್ ಸ್ಟಡೀಸ್ ಅಂತ ಹೇಳಿ ಶಿರೂರ್ ಪಾರ್ಕ್ ಇರ್ತಲ್ಲ ಹುಬ್ಳಿಯಲ್ಲಿ ನಮ್ದ ಕೋಚಿಂಗ್ ಇದೆ. ಈಗಾಗಲೇ ನಮ್ದು ಏನೈತಿ ಕ್ಲಾಸ್ಗಳು ಸ್ಟಾರ್ಟ್ ಆಗಿದೆ. ಇನ್ನೊಂದು ನ್ಯೂ ಬ್ಯಾಚ್ ಕೂಡ ನಮ್ದು ಫೆಬ್ರವರಿ 1ನೇ ತಾರೀಕು ಸ್ಟಾರ್ಟ್ ಆಗಕತ್ತೈತಿ. ನೀವು ಏನಾರ ಇಂಟ್ರೆಸ್ಟ್ ಇದ್ದಾರು ಕಾಂಟ್ಯಾಕ್ಟ್ ಮಾಡ್ರಿ. ನೆಕ್ಸ್ಟ್ ಇನ್ನೊಂದು ಏನ್ ಹೇಳ್ತೀನಂದ್ರ ಈ ರೈಲ್ವೆ ಅಪ್ರೆಂಟಿಸ್ಶಿಪ್ ಬಗ್ಗೆ ಹೇಳ್ತೀನಿ ನಿಮಗ್. ಇದು ಯಾವ ತರ ಅವ್ರಿಗೆ 1/3 ಮಾರ್ಕ್ಸ್ ಬರ್ತೈತಿ ಅಂತೇಳಿ ನೋಡ್ರಿ. ಯಾವ್ದೋ ಒಬ್ಬ ವಿದ್ಯಾರ್ಥಿ ಎತ್ತಿಗೋರಿ XYZ ಅವನು ಒಂದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಏನಿರುತ್ತೆ ಅದ್ರಾಗ 45 ಮಾರ್ಕ್ಸ್ ತೆಗೆದವತ್ತಿಗೋರಿ, ಅವ್ನು ನಾರ್ಮಲೈಸೇಷನ್ ಆಗಿ 55 ಮಾರ್ಕ್ಸ್ ಬಂದವತ್ತಿಗೋರಿ. ಅದ್ರಾಗ ಏನ್ ಮಾಡ್ತಾರ ಇವ್ರು, ಏನ್ ಇಲ್ಲ ಅಪ್ರೆಂಟಿಸ್ಶಿಪ್ ಇದ್ದಾರ NCVT ಅವ್ರ ಎಕ್ಸಾಮ್ ಕಂಡಕ್ಟ್ ಮಾಡ್ತೈತಿ. ಅಂದ್ರ ಅಪ್ರೆಂಟಿಸ್ ಅಂದ್ರೆ ಏನು, ITI ಮುಗಿಸಿರ್ತಾರ ಅವರು. ITI ಮುಗಿಸಿದ ಮೇಲೆ ಅವರು ಮೆಕ್ಯಾನಿಕಲ್ ಅಪ್ರೆಂಟಿಸ್ ಹಿಂಗ ಬೇರೆ ಬೇರೆ ಕೋರ್ಸಿಗೆ ಇರ್ತಾರ. ಅದ್ರಲ್ಲಿ ಅಪ್ರೆಂಟಿಸ್ಶಿಪ್ ಹೋದವ್ರಿಗೆ ಅವ್ರು ಟ್ರೈನಿಂಗ್ ವರ್ಕ್ ಮಾಡ್ಕೊತ ಟ್ರೈನಿಂಗ್ ತಗೋತಿರ್ತಾರ. ಅವಾಗ ಏನಾಗತಿ, ಅವ್ರೊಂದು ಎಕ್ಸಾಮ್ ಕಂಡಕ್ಟ್ ಮಾಡಿದಾಗ ಅವ್ರಿಗೆ 75 ಮಾರ್ಕ್ಸ್ ಹೊಂದಿದ್ರೆ ಇದ್ರಾಗ 1/3 ಅಂದ್ರೆ ಎಷ್ಟ 25 ಮಾರ್ಕ್ಸ್.
ಈ 25 ಈ 40 ಈ 45 ಕೂಡ್ಸಿದ್ರೆ ಎಷ್ಟಾಗತ್ತೆ 75. ಈ 70 ಈ 55ಕ್ಕಿಂತ ದೊಡ್ಡ ಐತಿ, ಹೆಚ್ಚಿರ್ತಕ್ಕಂಥದ್ದು ಇದು ಹೆಚ್ಚಿತ್ತು ಅದನ್ನ ಸೆಲೆಕ್ಟ್ ಮಾಡ್ತಾನೋ, ಇದು ಹೆಚ್ಚಿತ್ತು ಇದನ್ನ ಸೆಲೆಕ್ಟ್ ಮಾಡ್ಕೊತಾನೋ. ಇಲ್ಲೊಂದು ಈಗ ಯಾವ್ದು ಹೆಚ್ಚೈತಿ, ಇದೈತಿ ಫೈನಲ್ ಸ್ಕೋರ್ 70 ಬರ್ತೈತಿ. ಇನ್ ಕೇಸ್ ಇದೇ ವಿದ್ಯಾರ್ಥಿ ಈಗ ABC ವಿದ್ಯಾರ್ಥಿ 45 ಮಾರ್ಕ್ಸ್ ತೆಗೆದಿರ್ತಾನು, ನಾರ್ಮಲೈಸೇಷನ್ ಆಗಿ 55 ಬಂದಿರ್ತಾವ. ಬಟ್ ಇವ್ನು NCVT ಟೆಸ್ಟ್ ಒಳಗ 27 ಅಷ್ಟ ಮಾರ್ಕ್ಸ್ ತೆಗೆದಿರ್ತಾನ. ಅವಾಗ ಏನ್ ಮಾಡ್ತಾರೆ, ಇದ್ರ 1/3 ಅಂದ್ರೆ ಎಷ್ಟಾಯ್ತು 9 ಮಾರ್ಕ್ಸ್ ಆಗ್ತದೆ. ಇವಾಗ 45 ಪ್ಲಸ್ 9 ಕೂಡಿಸಿದ್ರೆ ಎಷ್ಟಾಗತ್ತೆ ಅಂದ್ರ 54 ಆಗತ್ತೆ. ಬಟ್ ಅವ್ನು ಕನ್ಸಿಡರ್ ಇದನ್ನ ಮಾಡ್ತಾನೆ, ಯಾಕಂದ್ರೆ ಇದು ಜಾಸ್ತಿ ಇರ್ಬೇಕು ನಾರ್ಮಲೈಸೇಷನ್ ಮಾಡಿ, ಅದಕ್ಕೆ ಫೈನಲ್ ಸ್ಕೋರ್ ಕನ್ಸಿಡರ್ 55 ಆಗತ್ತೆ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಓಕೆ ನೋಡ್ರಿ, ಈ ಸಲ ಮತ್ತೊಂದು ಇನ್ನೊಂದು ಏನಂದ್ರ SC/ST ವಿದ್ಯಾರ್ಥಿಗಳಿಗೆ ಈ ಸಲ ಅವನ ಮೆನ್ಷನ್ ಮಾಡಿದಾನೆ. ಟ್ರೈನ್ ಏನೈತಿ, ನೀವು ಅಪ್ಲಿಕೇಶನ್ ಹಾಕುವತ್ನ್ಯಾಗ ನನಗ್ ಟ್ರೈನ್ ಫೆಸಿಲಿಟಿ ಬೇಕು, ಇಲ್ಲಿ ಎಲ್ಲೋ ಹುಬ್ಳಿಯಲ್ಲಿ ಇರ್ತೀರಿ, ನಿಮ್ದು ಎಕ್ಸಾಮ್ ಎಲ್ಲೋ CBT ಟೆಸ್ಟ್ ಎಲ್ಲೋ ನಿಮ್ ಬೆಂಗಳೂರಿಗೆ ಬರ್ಬೋದು, ನೆಕ್ಸ್ಟ್ ಫಿಸಿಕಲ್ ಟೆಸ್ಟ್ ಎಲ್ಲೋ ಬೆಂಗಳೂರಾಗ ಬರ್ಬೋದು. ಇಲ್ಲಿಂದ ಹೋಗ್ಬೇಕಾದ್ರೆ ನಿಮ್ಗೂ ಬಡತನ ನಿಮ್ಗೂ ಗೊತ್ತಿರತಿ, ಅದ್ರ ಕಷ್ಟ ಬಡತನದಾಗ ಯಾರು ಬೆಳೆದಿರ್ತಾರಲ್ಲ ಅವ್ರಿಗೆ ಗೊತ್ತಿರತಿ. ಅಂತ ವಿದ್ಯಾರ್ಥಿಗಳು ಏನ್ ಮಾಡ್ರಿ, ಅಪ್ಲಿಕೇಶನ್ ಹಾಕುವತ್ನ್ಯಾಗ ಏನ್ ಮಾಡ್ರಿ ಅಂದ್ರ ಅಲ್ಲಿ ಆಪ್ಷನ್ ಇರ್ತೈತಿ, ನಿಮ್ ಒರಿಜಿನಲ್ ಅಲ್ಲಿ ನೀವು SC/ST ನಮ್ಗೆ ಬೇಕು ಫೆಸಿಲಿಟಿ ಅಂತ ಹಾಕಿದಿರ್ಬೇಕು. ನಿಮಗ್ ಏನಿರ್ತೈತಿ ಲಾಸ್ಟಿಗೆ ನಿಮ್ದು ಎಕ್ಸಾಮ್ದಾಗ ಹೋಗುವತ್ನ್ಯಾಗ ಒರಿಜಿನಲ್ ಡಾಕ್ಯುಮೆಂಟ್ ತಗೊಂಡ್ ಹೋಗ್ಬೇಕು, SC/ST ಸರ್ಟಿಫಿಕೇಟ್. ಗೊತ್ತಾಯ್ತಾ? ಇನ್ನೊಂದು ನೋಡ್ರಿ, ನೀವು ಯಾವ್ದ ನಿಮ್ ರಿಸರ್ವೇಶನ್ ಬೇಕಂತ ಹಾಕಿರ್ತಿರ್ಲ, ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರುವುದರಿಂದ ಎಲ್ಲಾ ಸರ್ಟಿಫಿಕೇಟ್ ಇಂಗ್ಲಿಷ್ ನಲ್ಲೇ ಬೇಕು. ಆಯ್ತಾ? ನೆಕ್ಸ್ಟ್ ನೋಡ್ರಿ, ಇದು ಏನೈತಿ ನಿಮ್ 2018-19 RRB ಗ್ರೂಪ್ ದ ಕಟ್ ಆಫ್ ಮಾರ್ಕ್ಸ್ ಐತಿ. ಇದನ್ನ ಏನೈತಿ ಒಂದೊಂದು ಝೋನ್ ವೈಸ್ ಅದಾವು. ನೀವೇನ್ ಮಾಡ್ರಿ ಅಂದ್ರ ಇದನ್ನ ನಿಮ್ಮ ಮೈಂಡ್ ಒಳಗೆ ಇಟ್ಕೊಂಡ ನಿಮ್ ಎಕ್ಸಾಮ್ ಅನ್ನ ಪ್ರಿಪರೇಷನ್ ಮಾಡ್ರಿ. ಇದಕ್ಕಿಂತ ಈ ಸಲ 5 to 7 ಮಾರ್ಕ್ಸ್ ಇಂದ ಜಾಸ್ತಿ ಆಕೈತಿ ಕಟ್ ಆಫ್, ಹೊತ್ತು ಕಡಿಮೆ ಆಗುದಿಲ್ಲ. ನೋಡ್ರಿ, ನಮ್ದು ಬೆಂಗಳೂರು ಝೋನ್ ಎಲ್ಲೈತಿ ಇಲ್ಲೈತಿ. ಇದ್ರಾಗ ನಮ್ದು ಜನರಲ್ 62 ಐತಿ, ಇದಕ್ಕಿಂತ 5 to 7 ಮಾರ್ಕ್ಸ್ ಹೆಚ್ಚಿಗೆ ತೆಗಿಬೇಕು ಈ ಸಲ. ಆ ತರ ನಿಮ್ದು ಏನಿತ್ತು ಪ್ರಿಪರೇಷನ್ ಲೆವೆಲ್ ಇರ್ಬೇಕು. ಇದನ್ನ ಏನ್ ಮಾಡ್ಕೊರಿ, ಒಂದ್ ಸ್ಕ್ರೀನ್ ಶಾಟ್ ತಕೊಂಬಿಡ್ರಿ. ಇದನ್ನ ಏನ್ ಮಾಡ್ಕೊರಿ, ಒಂದ್ ಸ್ಕ್ರೀನ್ ಶಾಟ್ ತಕೋರಿ. ನೀವೇನ್ ಮಾಡ್ರಿ, ಅದ್ರ ತಕ್ಕಂಗ ಪ್ರಿಪರೇಷನ್ ಗಳನ್ನ ಸ್ಟಾರ್ಟ್ ಮಾಡ್ರಿ. ನೋಡ್ರಿ, ನಿಮಗ ಈಗ ಗ್ರೂಪ್ ಡಿ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿ, ನೀವೇನ್ ಮಾಡ್ಬೇಕಂದ್ರೆ ಇವಾಗ ಗ್ರೂಪ್ ಡಿ ಬಗ್ಗೆ ನೀವೇನಾದ್ರು ಪ್ರಿಪರೇಷನ್ ಮಾಡಕತ್ತಿದ್ರೆ ನಮ್ ಕ್ರಿಸ್ಟಲ್ ಇನ್ಸ್ಟಿಟ್ಯೂಟ್ ಆಫ್ ಕಾಂಪಿಟೇಟಿವ್ ಸ್ಟಡೀಸ್ ಅವರು ಎಲ್ಲಿ ಶಿರೂರ್ ಪಾರ್ಕ್ ಹುಬ್ಬಳ್ಳಿಯಲ್ಲಿ ನಮ್ದ ಇನ್ಸ್ಟಿಟ್ಯೂಟ್ ಈಗಾಗಲೇ ಒಂದ್ ಬ್ಯಾಚ್ ಸ್ಟಾರ್ಟ್ ಆಗಿದೆ. ನಮ್ ನ್ಯೂ ಬ್ಯಾಚ್ ಕೂಡ ಯಾವಾಗಂದ್ರೆ 1/2/2025 ಸ್ಟಾರ್ಟ್ ಆಗ್ತಿದೆ. ನಮ್ ಕೋಚಿಂಗ್ ನೀವ್ ಯಾವಾಗ ಬರ್ಬೇಕಂದ್ರ ನಮ್ ಕಡೆ ಏನೈತಂದ್ರ ಕಂಪ್ಯೂಟರ್ ಲ್ಯಾಬ್ ಸಿಸ್ಟಮ್ ಇದೆ, ಮಾಕ್ ಟೆಸ್ಟ್ ಕೂಡ ನಾವೇ ಪ್ರೊವೈಡ್ ಮಾಡ್ತೀವಿ ನಿಮಗ. ನೆಕ್ಸ್ಟ್ ಏನೈತಂದ್ರ ಡೈಲಿ ಕ್ವಿಜ್ ಕಂಡಕ್ಟ್ ಮಾಡ್ತೀವಿ. ನಮ್ದ ಸಪರೇಟ್ ಆ್ಯಪ್ ಇದೆ, ಸಪರೇಟ್ ಕಂಪ್ಯೂಟರ್ ಲ್ಯಾಬ್ ಇದೆ. ಮತ್ ಅದೇ ರೀತಿಯಾಗಿ ನಮ್ದು RRB ಗತ್ತೇನ ಸಪರೇಟ್ ಬುಕ್ಸ್ ಇವೆ, 13 ಬುಕ್ಸ್ ಇವೆ. ನೆಕ್ಸ್ಟ್ ಅದೇ ರೀತಿಯಾಗಿ ನಾವೇನ್ ಮಾಡ್ತೀವಿ ಅಂದ್ರ ಪ್ರತಿ ಕ್ಲಾಸ್ ಇಂದು ಇಲ್ಲಂದ್ರು ನಾವು ಮಟೀರಿಯಲ್ ಸಪರೇಟ್ ಮಟೀರಿಯಲ್ ಕೊಡ್ತೀವಿ ಓನ್ ಪ್ರಿಪೇರ್ ಆಗಿದ್ದು. ಮತ್ ಆ ಅಲ್ಲಿ ಮಟೀರಿಯಲ್ ನಾವು ಕ್ಲಾಸ್ ಹೋದ್ರಾಗ 70 to 80 ಕ್ವಶನ್ಸ್ ಇರ್ತಾವು ಪರ್ ಚಾಪ್ಟರ್ ಒಳಗ. ನೀವು ನಮ್ ನೋಟ್ಸ್ ಅಷ್ಟ ಪ್ರಿಪೇರ್ ಆದ್ರಿ ಅಂದ್ರ ಎಕ್ಸಾಮ್ ಬಗ್ಗೆ ಚಿಂತೆ ಮಾಡುವಂತ ನೆಸಸರಿ ಇಲ್ಲ. ಓಕೆ, ಮತ್ ನೀವ್ ಏನಾರ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ 24/7 ಲೈಬ್ರರಿ ಫೆಸಿಲಿಟಿ ಕೂಡ ಇದೆ. ನೋಡ್ರಿ, ಇನ್ನೊಂದ್ಸಲ ಅಡ್ರೆಸ್ ಹೇಳ್ತಾರೋ ನೋಟ್ ಆನ್ ಮಾಡ್ಕೊರಿ. ನೋಡ್ರಿ, ಫಸ್ಟ್ ಫ್ಲೋರ್ ಮೇಘನಾ ಬಿಲ್ಡಿಂಗ್, ನಿಯರ್ ಫ್ಲಾಶ್ ಸ್ವಿಮ್ಮಿಂಗ್ ಪೂಲ್, ಶಿರೂರ್ ಪಾರ್ಕ್, ವಿದ್ಯಾನಗರ. ನಿಮ್ಗೆ ಇನ್ನೂ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರ ಇಲ್ಲಿ ನಂಬರ್ ಅದಾವು, ಇವುಗಳಿಗೆ ಕಾಂಟ್ಯಾಕ್ಟ್ ಮಾಡ್ರಿ. ನೆಕ್ಸ್ಟ್, ಥ್ಯಾಂಕ್ ಯು. ಇದೇ ರೀತಿಯಾಗಿ ನಮ್ಮ ಚಾನಲ್ ಅನ್ನ ಸಪೋರ್ಟ್ ಮಾಡ್ರಿ. ನೆಕ್ಸ್ಟ್ ಯಾವ್ದೋ ವಿಡಿಯೋ ಬಂದ್ರು ನಿಮಗ ನೋಟಿಫಿಕೇಶನ್ ಬರ್ತೈತಿ, ಬೆಲ್ ಬಟನ್ ಒತ್ತಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು.